ಅಂತಹದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ವೈರಸ್ ಮಾದರಿಯಲ್ಲಿ ಹಬ್ಬುತ್ತಾ ಇದೆ. ಸೊ ಇದಕ್ಕೆ ತಡೆ ಒಡ್ಡಬೇಕಾಗಿದೆ. ಇದನ್ನ ಕಾನೂನಿನ ಮೂಲಕ, ಆಂದೋಲನ ಮೂಲಕ, ಜಾಗೃತಿಯ ಮೂಲಕ ಇದನ್ನು ತಡೆ ಒಡ್ಡೋ ದೃಷ್ಟಿಯಿಂದ ನಾವು 2ನೇ ಆವೃತ್ತಿ ಲವ್ ಜಿಹಾದ್ ಪುಸ್ತಕವನ್ನ ಇವತ್ತು ಬೆಂಗಳೂರಿನಲ್ಲಿ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. 1 ಲಕ್ಷ ಪ್ರತಿಯನ್ನು ಮುದ್ರಣ ಮಾಡಿದ್ದೀವಿ. ಸೊ ಇದನ್ನ ಮನೆ ಮನೆಗೆ ತಲುಪಿಸುವಂತಹ ಪ್ರಕ್ರಿಯೆಯನ್ನ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಲವ್ ಜಿಹಾದ್ 2ನೇ ಆವೃತ್ತಿಯ ಬಿಡುಗಡೆಯನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿರಿಯರಾದಂತಹ ಸಾಹಿತಿಗಳಾದಂತಹ ಆಗುಂಬೆ ನಟರಾಜ್ ಇವರ ನೇತೃತ್ವದಲ್ಲಿ ಈಗ ಬಿಡುಗಡೆಯಾಗಿದೆ. ಈ ಪುಸ್ತಕದ ಉದ್ದೇಶ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇಸ್ಲಾಂ ತನ್ನ ಮತವನ್ನ ಹೆಚ್ಚಿಸಿಕೊಳ್ಳಕ್ಕೆ, ವಿಸ್ತಾರ ಮಾಡಕ್ಕೆ ಅವರು ಬೇರೆ ಬೇರೆ ತಂತ್ರಗಾರಿಕೆಯನ್ನ, ಷಡ್ಯಂತ್ರ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ತಂಪಾಡಿಗೆ ತಾವು ಇರುವಂತಹ ಪ್ರವೃತ್ತಿ ಇಸ್ಲಾಂ ಅಲ್ಲ, ಒಳ್ಳೆಯದನ್ನ ನೋಡುವಂತಹ ಇಸ್ಲಾಂ ಅಲ್ಲ. ತಾನು ಇದ್ದಂಥ ಜಾಗವನ್ನ ಮತ್ತೆ 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 ಮುಂದೆ ನುಗ್ಗಿ ಅದನ್ನು ಬೆಳೆಸುವಂತಹ ಮಾನಸಿಕತೆ ಇರುವಂತಹ ಇಸ್ಲಾಂ. 1400 ವರ್ಷದಿಂದ ಹುಟ್ಟಿದಂತಹ ಈ ಇಸ್ಲಾಂ ಇವತ್ತು ನಮ್ಮ ದೇಶದಲ್ಲೂ ಕೂಡ ತನ್ನ ಸಾಮ್ರಾಜ್ಯವನ್ನು ಬೆಳೆಸೋಗೋಸ್ಕರ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಜನಸಂಖ್ಯೆ ಬೆಳೆಸುವಂತಹದ್ದು ಒಂದು. ಸೊ ಜನಸಂಖ್ಯೆ ಬೆಳೆಸುವಂತಹದ್ರಲ್ಲೂ ಇದರಲ್ಲೂ ಬೇರೆ ಬೇರೆ ವಿಭಾಗಗಳ ಮೂಲಕ ಈಗ ಒಂದು ವಿಭಾಗ ಅಂತಂದ್ರೆ ಲವ್ ಜಿಹಾದ್. ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ, ಹಿಂದೂ ಹುಡುಗಿಯರನ್ನ ಪುಸಲಾಯಿಸಿ, ಮೋಸದಿಂದ ವ್ಯವಸ್ಥಿತವಾಗಿ ಇವತ್ತು ಮತಾಂತರ ಮಾಡುವಂತಹದ್ದು, ಅವರನ್ನ ದುರುಪಯೋಗ ಮಾಡಿಕೊಳ್ಳುವಂತಹದ್ದು ನಿರಂತರವಾಗಿ ನಡೀತಾ ಇದೆ. ಶ್ರೀರಾಮ ಸೇನೆ ಸಂಘಟನೆ 2009ರಲ್ಲೇ ಲವ್ ಜಿಹಾದ್ ಶಬ್ದ, ಲವ್ ಜಿಹಾದ್ ಪುಸ್ತಕ ಮತ್ತು ಲವ್ ಜಿಹಾದದ ಪುಸ್ತಕದಲ್ಲಿ ಮೇಲ್ಗಡೆ ಪ್ರಕಟ ಆದಂತಹ ಚಿತ್ರ ಮೊದಲು ಪ್ರಾರಂಭ ಮಾಡಿದ್ದೇ ಇಡೀ ದೇಶದಲ್ಲಿ ನಮ್ಮಿಂದ ಪ್ರಾರಂಭ ಆಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಲವ್ ಜಿಹಾದ್ ಬಗ್ಗೆ ಕೇಸ್ ದಾಖಲಾಗಿದೆ. ಕೇರಳದಲ್ಲಿ 5 ಜನ ಇವತ್ತು ಲವ್ ಜಿಹಾದ್ ಮೂಲಕ ಮೋಸ ಮಾಡಿದಂತವರಿಗೆ ಶಿಕ್ಷೆ ಆಗಿದೆ. ಇನ್ನು 3 ರಾಜ್ಯಗಳಲ್ಲಿ ಲವ್ ಜಿಹಾದದ ವಿರುದ್ಧ ಕಾನೂನು ರಚನೆ ಆಗಿದೆ. ಸೊ ಈಗ ನಾವು ಮೊನ್ನೆ ಅಂದ್ರೆ ಇತ್ತೀಚೆಗೆ ಒಂದು 10 ತಿಂಗಳಲ್ಲಿ ಹಿಂದೆ ನೇಹಾ ಹಿರೇಮಠ್ ಹುಬ್ಬಳ್ಳಿಯ ನಗರದ ಒಂದು ಕಾಲೇಜಿನಲ್ಲಿ ಹಾಡು ಹಗಲೇ 27 ಬಾರಿ ಆ ಹುಡುಗಿಯ ಮೇಲೆ ಚಾಕುವಿನಿಂದ ಕೊಲೆ ಮಾಡ್ತಾರೆ. ಸೊ ಆ ಘಟನೆವರೆಗೆ ಈ 2ನೇ ಆವೃತ್ತಿಯಲ್ಲಿ ನಾವು ಮುದ್ರಣವನ್ನ ಮಾಡಿದ್ವಿ. ಅಂಕಿ ಸಂಖ್ಯೆಗಳು ಮತ್ತು ಇಲ್ಲಿವರೆಗೆ ನಡೆದಂತಹ ಘಟನೆಗಳನ್ನ ನಾವು ಮುದ್ರಣ ಮಾಡಿ ಇದನ್ನ ವಿಶೇಷವಾಗಿ ನಾವು ಕಾಲೇಜ್ಗಳಲ್ಲಿ ಮತ್ತು ಮನೆ ಮನೆಗೆ ತಲುಪಿಸುವಂತಹ ಪ್ರಕ್ರಿಯೆಯನ್ನ, ಯೋಜನೆಯನ್ನ ಹಾಕೊಂಡಿದ್ವಿ. ಇಷ್ಟು ಜಾಗೃತಿ ಮೂಡಿಸಿದ್ರೂ ಕೂಡ ಇನ್ನೂ ನಮ್ಮ ಹಿಂದೂ ಹುಡುಗಿಯರ ಆ ಹುಚ್ಚು ಬಿಟ್ಟಿಲ್ಲ. ಇನ್ನೂ ಆ ವಯಸ್ಸಿನ ಮೂಲಕ ಆಗ್ತಾ ಇರುವಂತಹ ಅನಾಹುತಗಳು ನಡೀತಾನೇ ಇದೆ. ಸೊ ಹಾಗಾಗಿ ನಾವು ಈ ವಿಷಯವನ್ನ, ಲವ್ ಜಿಹಾದ್ ವಿಷಯವನ್ನ ಗಂಭೀರವಾಗಿ ತಗೊಂಡು ಈ 2ನೇ ಆವೃತ್ತಿ ಪುಸ್ತಕವನ್ನ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ನಮ್ಮ ಹಿಂದೂ ಹುಡುಗಿಯರಿಗೆ, ಮಹಿಳೆಯರಿಗೆ ಧೈರ್ಯ ತುಂಬಬೇಕು ಅಂತನ್ನುವಂತಹ ಹಿನ್ನೆಲೆಯಲ್ಲಿ 100 ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಕೂಡ ಯೋಜನೆಯನ್ನ ಮಾಡಿದ್ದೀವಿ. ಈಗಾಗಲೇ 18 ಕಡೆಗೆ ಕಾರ್ಯಕ್ರಮ ಆಗಿದೆ.
ಸೊ ತ್ರಿಶೂಲ ದೀಕ್ಷೆಯ ಮೂಲಕ ಹುಡುಗಿಯರಿಗೆ ಮಹಿಳೆಯರಿಗೆ ಸುರಕ್ಷತೆ ಭಾವ ಧೈರ್ಯ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಯೋಜನೆಯನ್ನು ಹಾಕೊಂಡಿದ್ವಿ. 1,00,000 ಪ್ರತಿಯನ್ನ ಮುದ್ರಣ ಮಾಡಿ ಇದನ್ನು ಈಗಾಗಲೇ ಮನೆಗೆ ತಪ್ಪಿಸುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ಸೊ ಈ ಮುಖ್ಯ ಉದ್ದೇಶ ಮಹಿಳೆಯರ ಸುರಕ್ಷತೆ. ನಮ್ಮ ದೇಶದ ಹಿಂದೂ ಮಹಿಳೆಯರಿಗೆ ನಾವು ನಮ್ಮ ಧರ್ಮದ ನಮ್ಮ ಸಂಪ್ರದಾಯ ಪ್ರಕಾರ ಮಾತೃದೇವೋ ಭವ ಅಂತ ಹೇಳಿ ಪೂಜ್ಯತೆಯಿಂದ ತಾಯಿಯ ಸ್ವರೂಪದಲ್ಲಿ ಕಂಡಂತ ಆ ತಾಯಿಯನ್ನ, ಆ ಸ್ತ್ರೀಯನ್ನ ಇವತ್ತು ಬರೇ ಭೋಗ ವಸ್ತು, ಶೋಷಣೆ, ಅತ್ಯಾಚಾರ, ಕ್ರೌರ್ಯ, ಕೊಲೆ, ಅಪಹರಣ ಇದೆಲ್ಲವೂ ನಡೀತಾ ಇರುವಂತಹದ್ದು ಗಮನದಲ್ಲಿಟ್ಟುಕೊಂಡು ಈ ಪುಸ್ತಕದಲ್ಲಿ ಜಾಗೃತಿ ಮೂಡಿಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ನಮ್ಮ ಮನೆಗಳಲ್ಲೇ ಇವತ್ತು ಸಂಸ್ಕಾರ ರಹಿತ, ಇವತ್ತು ನಮ್ಮ ಮನೆಗಳಲ್ಲೇ ಯಾವ ರೀತಿಯ ನೀತಿ ನಡವಳಿಕೆ ಆಗಬೇಕು ಅಂತನ್ನುವಂತಹದ್ದು ಕೊರತೆ ಇರೋದ್ರಿಂದ ಮೊದಲನೇದು ಮನೆ, ಎರಡನೇದು ಸಮಾಜದಲ್ಲಿ ಇವತ್ತು ಆಗ್ತಾ ಇರುವಂತ ವೈಪರೀತ್ಯ, ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ, ವ್ಯಾಲೆಂಟೈನ್ಸ್ ಡೇ, ರೋಸ್ ಡೇ, ಈ ರೀತಿಯ ವಿಕೃತಿಯ ಮನೋಭಾವನೆಯಿಂದ ನಮ್ಮ ಹಿಂದೂ ಹುಡುಗಿಯರು ಇವತ್ತು ಬಹಳ ದೊಡ್ಡ ಕ್ರೌರ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಬಹಳ ದೊಡ್ಡ ಚರ್ಚೆ ಆಯ್ತು. ಸೊ ಆ ಪ್ರಕರಣಕ್ಕೆ ಶಿಕ್ಷೆ ಆಗಬೇಕಾದ್ರೆ 12 ವರ್ಷ ತಗೊಂಡು, ಕೋರ್ಟ್ 12 ವರ್ಷ ತಗೊಂಡು. ಸೊ ಇದು ನಮ್ಮ ದೇಶದ ಕೋರ್ಟಿನ ಸಿಸ್ಟಮಿನ ಕುಮ್ಮಕ್ಕು ಕೊಡ್ತಾ ಇದೆ. ಸೊ ಅವರಿಗೆ ಈ ಅತ್ಯಾಚಾರಗಳಿಗೆ, ಕೊಲೆಗಳಿಗೆ, ಲವ್ ಜಿಹಾದಲ್ಲಿ ಮಾಡುವಂತವರಿಗೆ ಭಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೋರ್ಟು ಕೂಡ ಇದಕ್ಕೆ ಜವಾಬ್ದಾರಿ ಅಂತ ಹೇಳ್ತೀನಿ. ಸೊ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ನಾನು ಹೇಳೋದು ಹೆಲ್ಪ್ ಲೈನ್ ಕೂಡ ಡಿಕ್ಲೇರ್ ಮಾಡಿದ್ವಿ. ಈ ಪುಸ್ತಕದಲ್ಲಿ ಹೆಲ್ಪ್ ಲೈನ್ ಅಂತನ್ನುವಂಥದ್ದೇ ನಾವು ಸುಮಾರು ಒಂದು 6 ತಿಂಗಳ ಹಿಂದೆ ಇದನ್ನು ಡಿಕ್ಲೇರ್ ಮಾಡಿದಾಗ ಇವತ್ತಿಗೂ ಕೂಡ 100 ಫೋನ್ಗಳು ಪ್ರತಿನಿತ್ಯ ಬರ್ತವೆ. ನಮ್ಮ ಹುಡುಗಿ ಹೋದ್ಲು, ನಮ್ಮ ತಂಗಿ ಹೋದ್ಲು, ನಮ್ಮ ಅಕ್ಕ ಹೋದ್ಲು, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬಂದಿಲ್ಲ ಅಂತನ್ನುವಂಥದ್ದು ಪ್ರತಿನಿತ್ಯ ನಮ್ಮ ಹೆಲ್ಪ್ ಲೈನ್ ಇವತ್ತು ಕಾಲ್ಗಳು ಬರ್ತಾ ಇದೆ. ಸೊ ಇಂಥ ಒಂದು ಅನಾಹುತದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಹಿಂದೂ ಮಹಿಳೆಯರ ಸುರಕ್ಷತೆ ಆಗಬೇಕು, ಹಿಂದೂ ಮಹಿಳೆಯರು ನಿರ್ಭಯವಾಗಿ ಓಡಾಡಬೇಕು, ಹಿಂದೂ ಮಹಿಳೆಯರು ಯಾವುದೇ ರೀತಿಯ ತೊಂದರೆಗೆ ಒಳಗಾಗಬಾರದು ಅಂತನ್ನುವಂಥ ಏಕೈಕ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಈ ಪುಸ್ತಕವನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ನಾನು ಸರ್ಕಾರಕ್ಕೆ ಹೇಳೋದು, ಕರ್ನಾಟಕ ಸರ್ಕಾರದಲ್ಲೂ ಕೂಡ ಉತ್ತರ ಪ್ರದೇಶದ ಮಾದರಿಯಲ್ಲಿ, ಮಧ್ಯಪ್ರದೇಶದ ಮಾದರಿಯಲ್ಲಿ, ಮಹಾರಾಷ್ಟ್ರದ ಮಾದರಿಯಲ್ಲಿ ಈ ಕಾನೂನು ರಚನೆ ಆಗಬೇಕು. ಇಲ್ಲೂ ಕೂಡ ಲವ್ ಜಿಹಾದ್ ವಿರುದ್ಧ ಕಾನೂನು ರಚನೆ ಆಗಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇನ್ನು ನೇಹಾ ಹಿರೇಮಠ್ ಅವರದ್ದು ಅವಳ ಕೊಲೆ ಕೂಡ ಅದು ಲವ್ ಜಿಹಾದ್ನೇ. ಆ ಕೊಲೆಯನ್ನ ರಾಷ್ಟ್ರಮಟ್ಟದವರೆಗೆ ಚರ್ಚೆ ಆಯಿತು. ಕೇಂದ್ರದ ಗೃಹ ಮಂತ್ರಿ ಅವ್ರ ಮನೆಗೆ ಬಂದು ಹೋದ್ರು, ರಾಜ್ಯದ ಮುಖ್ಯಮಂತ್ರಿ ಬಂದು ಹೋದ್ರು, ಗೃಹ ಮಂತ್ರಿಗಳು ಬಂದ್ರು. ಎಲ್ಲರೂ ಭೇಟಿ ಕೊಟ್ಟಂತ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 3 ತಿಂಗಳಲ್ಲಿ ಈ ಸಮಸ್ಯೆ ಪರಿಹಾರ ಮಾಡಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರು. ಸ್ವಾಮಿ, ನಾನು ಕೇಳೋದು ಮಾನ್ಯ ಮುಖ್ಯಮಂತ್ರಿಯವರಿಗೆ 10 ತಿಂಗಳಾಯ್ತು. 10 ತಿಂಗಳಾದ್ರೂ ಇನ್ನೂ ಯಾವುದೇ ರೀತಿಯ ಪ್ರಕ್ರಿಯೆ ಆಗಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ನೀವು ಬರೇ ನಾಟಕ ಊಟಾಟಿಕೆ ಮಾಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳ ಸುರಕ್ಷತೆ ಅನ್ನುವಂಥದ್ದು ನಿಮಗೆ ಬೇಕಾಗಿಲ್ಲ. ನಿಮಗೆ ಬರೇ ವೋಟ್ ಬ್ಯಾಂಕ್ ಬೇಕಾಗಿದೆ, ನಿಮಗೆ ಬರೇ ತುಷ್ಟೀಕರಣ ಬೇಕಾಗಿದೆ, ಮುಸ್ಲಿಂ ವೋಟ್ ಬ್ಯಾಂಕ್ ಬೇಕಾಗಿದೆ ಅಷ್ಟೇ ವಿನಃ ಹಿಂದೂ ಸುರಕ್ಷತೆ, ಮಹಿಳೆ ಸುರಕ್ಷತೆ ಬೇಕಾಗಿಲ್ಲ ಅಂತ ಅನ್ನೋದಕ್ಕೆ ನೇಹಾ ಹಿರೇಮಠ್ ಅವರು ನೀರು ಕೊಟ್ಟಂತ ನೀವೇನು 3 ತಿಂಗಳಂತ ಹೇಳಿದ್ರಿ, ಇನ್ನೂವರೆಗೆ ಏನೂ ಆಗಿಲ್ಲ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ, ಸೊ ಇದನ್ನ ತಡೆಗಟ್ಟಬೇಕು, ಇದನ್ನು ನಿಲ್ಲಿಸಬೇಕು ಅನ್ನುವಂತ ಏಕೈಕ ಹಿನ್ನೆಲೆಯಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಈ ಲವ್ ಜಿಹಾದ್ ಪುಸ್ತಕವನ್ನ ನಾವು ಮುದ್ರಣ ಮಾಡಿದ್ದೀವಿ. ನಮ್ಮ ಹಿರಿಯರಾದಂತಹ ಲೇಖಕರು ಮತ್ತು ಈ ವಿಷಯದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದಂತಹ, ಇಸ್ಲಾಮಿನ ವಿಷಯ ಅಧ್ಯಯನ ಮಾಡಿದಂತಹ ಆಗೊಂಬೆ ನಟರಾಜ್ ಅವರು ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ಆದ್ರೆ ಈಗ ನನಗೆ ಆಶ್ಚರ್ಯ, ಆನಂದ 2 ಆಗ್ತಾ ಇದೆ. ನನಗೆ ಗುರುತಿಸ್ಬಿಟ್ಟು ಇಲ್ಲಿ ಕೂರಿಸಿ ನನಗೆ ಮಾತು ಹೇಳಿದ್ರೆ ಕಾರ್ಯಕ್ರಮ ಹೇಳಿದ ಆಶ್ಚರ್ಯ ಆಗ್ತದೆ. ಎನಿವೆ, ನಾನು ಅವರಿಗೆ ಪ್ರಪ್ರಥಮವಾಗಿ ಮತ್ತೆ ನಮ್ಮ ಎಲ್ಲಾ ಪದಾಧಿಕಾರಿಗಳಿಗೂ ನನ್ನ ಒಂದು ಧನ್ಯವಾದ ಮೊದಲು ಹೇಳ್ಬಿಡ್ತೀನಿ. ಪ್ರೆಸ್ನವರು ಬಂದಿದ್ದೆಲ್ಲ ಅವ್ರಿಗೂ ಧನ್ಯವಾದ ಹೇಳ್ಬಿಡ್ತೀನಿ. ನಾನು ಹೇಳೋದಿಷ್ಟೇ,
ಈಗ ಇವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಮಹಿಳೆಯರಿಗಾಗ್ಲಿ ಹಿಂದೂಗಳಿಗಾಗ್ಲಿ ಇಷ್ಟೆಲ್ಲಾನು ಹೋರಾಟ ಮಾಡ್ತಾ ಇರೋದು ಬಹಳ ಅಪರೂಪ. ಅದು ಬೇಕಾಗಿತ್ತು, ಮೊದಲಿಂದನೇ ಆಗ್ಬೇಕಿತ್ತು, ಅದು ಆಗ್ಲಿಲ್ಲ, ಈಗ ಆಗ್ತಾ ಇದೆ. ಅದಕ್ಕೆ ಅವರಿಗೆ ನಾನು ಅನಂತ ಧನ್ಯವಾದ ಪ್ರಮಾಣ ಅಂತ ಹೇಳ್ಬಿಡ್ತೀನಿ. ನಾನು ಹಿರಿಯನಾದ್ರೂ ಕೂಡ ಪ್ರಮೋದ್ ಮುತಾಲಿಕ್ ಅವರಿಗೆ ಬಗ್ಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ, ಅವರ ಗೆಳೆಯರಾಗ್ಲಿ, ಅವರ ಬೇರೆ ಅವರ ಶಿಷ್ಯರಾಗ್ಲಿ. ಆದ್ರೆ ಈಗ ಪ್ರಸ್ತುತಿ ಏನಪ್ಪಾ ಅಂತಂದ್ರೆ, ನಾನು 4-5 ಪುಸ್ತಕ ಇಸ್ಲಾಂ ಬಗ್ಗೆ ಬರೆದಿರೋದು. 15 ವರ್ಷದಿಂದಲೇ ಮೊಹಮ್ಮದ್ ಪೈಗಂಬರ್ ಮತ್ತು ಖಲೀಫರು ಅಂತ ಒಂದು ವಯಸ್ಸಾಗಿದೆ. ಆಯ್ತು ಅಂದ್ರೆ ನಾನು ಹುತಾತ್ಮ ಆಗ್ಬಿಡ್ತೀನಿ, ಅವಾಗ ಅವಾಗ್ಲಾದ್ರೂ ನನಗೆ ಪ್ರಸಿದ್ಧಿ ಸಿಗ್ತದೆ, ಈಗ ಸಿಗ್ತಿದ್ರು ಅಂತ ಹೇಳಿ ತಮಾಷೆ ಮಾಡಿದವ್ರಿಗೆ. ಅದು ಬರೆದು 1,000 ಕಾಪಿನ ಉಚಿತವಾಗಿ ಹಂಚಿದ್ದೀನಿ, ಅವ್ರಿಗೂ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಓದಿದ ಪ್ರತಿಕ್ರಿಯೆ ನೀಡಲಿಲ್ಲ. ಇದು ಏನು ಅಂತಂದ್ರೆ ನಮ್ಮ ಹಿಂದೂಗಳ ಮನಸ್ಥಿತಿ. ಅವ್ರು ಏನ್ ಹೇಳಿದ್ರು, ಕತ್ತಿ ಹಿಡ್ಕೊಂಡು ಬಂದ್ಬಿಡ್ತಾರೆ ಮನೆಗೆ ಅಂತಂದ್ರು. ಒಂದು ಬ್ಲೇಡ್ ಕೂಡ ಹಿಡ್ಕೊಂಡು ಬರ್ಲಿಲ್ಲ ನಮ್ಮ ಮನೆಗೆ ಇದುವರೆಗೂ. ಕತ್ತಿ ಬಿಡಿ, ಮುಸ್ಲಿಂ ಮಾತ್ರ ಎಲ್ಲರಿಗೂ ಕೊಟ್ಟಿದ್ದೀನಿ, ಯಾರು ಇದು ಅದು ಅದಾದ್ಮೇಲೆ ನಾನೇನ್ ಮಾಡಿದೆ, ಇವರು ಈಗ ಜಹಾದ್ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ, ಮಹಿಳೆಯರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಜಿಹಾದ್ ನಡೆದು ಬಂದ ದಾರಿಯಿಂದ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದೇನೆ. ಕುರಾನ್ ಕಂಪ್ಲೀಟ್ ಅಭ್ಯಾಸ ಮಾಡಿದ್ದೇನೆ. ಆ ಕುರಾನ್ ನಲ್ಲಿ 32 ಸುರಾಗಳಿದೆ. ಆ 32 ಸುರಾಗಳು ಬರೀ ಜಿಹಾದ್ ಬಗ್ಗೆನೇ ಇದೆ. ಅದು ಅತ್ಯಂತ ಸಮರ್ಪಕವಾಗಿದೆ. ಓಪನ್ ಆಗಿ ಹೇಳ್ತಾರೆ, ಅವ್ರು ಏನೋ ಅದರಲ್ಲಿ ಬೇಸರನೆ ಮಾಡ್ಕೊಂಡಿಲ್ಲ. ಕುರಾನ್ ನಲ್ಲಿ ಹೇಳ್ತಾರೆ, ನೀನ್ ಅಕ್ಸೆಪ್ಟ್ ಮಾಡ್ಲಿಲ್ವಾ, ನೀನ್ ಇಸ್ಲಾಂ ಸ್ವೀಕಾರ ಮಾಡ್ಲಿಲ್ವಾ, ನೀನ್ ಕೊಲೆ ಮಾಡ್ತೀವಿ, ಅಷ್ಟೇ, ಮುಗ್ದಾಯ್ತು, ಕೊಲೆ ಮಾಡ್ತೀವಿ. ಅಕಸ್ಮಾತ್ ಜಾಸ್ತಿ ಜನ ಇದ್ರೆ ಕೊಲೆ ಮಾಡಕ್ಕಾಗಲ್ಲ, ಅವಾಗ ನಿಮ್ಗೆ ಜಜಿಯಾ ಕಂದಾಯ ಹಾಕ್ತೀವಿ, ನಿಮ್ಗೆ ಪ್ರೊಟೆಕ್ಷನ್ ಮನಿ ಅದು, ನಿಮ್ಮನ್ನ ಹಂಗೆ ಬಿಡ್ತೀವಿ, ಆದ್ರೆ ನೀವು ಸ್ಲೇವ್ ಜಿಮ್ಮಿ ಆಗಿರಿ ಅಂತ. ಇದು ಕ್ಲಿಯರ್ ಆಗಿದೆ. ಕುರಾನ್ ಯಾರು ಓದ್ತಾರ ಅದು ಗೊತ್ತಾಗ್ತದೆ ಅದು. ಆದ್ರೆ ನಮ್ಮನ್ನು ಓದುವರೇ ಇಲ್ಲ, ಓದುವ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇದು ಅದು ಗೊತ್ತಾಗ್ತಾ ಇಲ್ಲ. ನಾನು ಆ ವಿಷಯ ಸ್ವಲ್ಪ ಕೆಲಸ ಮಾಡಿದ್ದೀನಿ ಈಗಲೂ.